ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಘಾಟು ಹೆಚ್ಚಾಗ್ತಾ ಇದೆ. ಮಾದಕ ವಸ್ತು ಸೇವನೆ ಅಡ್ಡೆ ಮೇಲೆ ಸ್ಥಳೀಯರು ದಾಳಿ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಡ್ರಗ್ಸ್ ಘಾಟು. ಮಾದಕ ವಸ್ತು ಸೇವನೆ ಅಡ್ಡೆ ಮೇಲೆ ಸ್ಥಳೀಯರ ದಾಳಿ. HBR ಲೇಔಟ್ನ 3ನೇ ಬ್ಲಾಕ್ನ 9ನೇ ಅಡ್ಡ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಮಾದಕ ಸಿರಿಂಜ್ಗಳನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಯುವಕರು. ಸಿಎಂ ಡಿಸಿಎಂಗೆ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸ್ಥಳೀಯರು ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಸ್ಥಳೀಯರು ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಯುವಕರು ಕಾಲ್ಕಿತ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನಿರ್ಮಾಣ ಹಂತದ ಕಟ್ಟಡವೇ ಮಾದಕ ಅಡ್ಡೆಯಾಗಿದೆ. ಮಹಡಿ ಹಾರಿ ಎದ್ನೋ ಬಿದ್ನೋ ಅಂತ ಓಡ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸ್ಥಳದಲ್ಲಿ ಸಿರಿಂಜ್ಗಳು, ಮಾದಕ ವಸ್ತುಗಳು ಪತ್ತೆಯಾಗಿದೆ. ಸ್ಥಳೀಯರೇ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಆ ಕಡೆ ಬರ್ತಾ ಇಟ್ಕೊಳ್ಳಿ ನೀವೆಲ್ಲ. ಯಾರು ನೀವೆಲ್ಲ? ಟೀನೇಜರ್ಸ್, ಚಿಕ್ಕ ಮಕ್ಕಳು ಡ್ರಗ್ಸ್ ತೊಗೊಳ್ಳೋದು ಕಂಡುಹಿಡ್ತಿದ್ದೀವಿ. ನಿನ್ನೆ ಸುಮಾರು 1 ಗಂಟೆ ಹತ್ರ 3 ಜನ ಹುಡುಗರು ಬಿಲ್ಡಿಂಗಲ್ಲಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂತು. ಹೋಗಿ ನೋಡೋಕ್ಕೆ ಹೋದಾಗ 3 ಜನ ಹುಡುಗರು ಡ್ರಗ್ಸ್ ತೊಗೊತಾಯಿದ್ರು. ಇಲ್ಲಿ ಏನು ಮಾಡ್ತಾಯಿದ್ರು ಏನು ಅಂತ ಕೇಳೋಷ್ಟರಲ್ಲಿ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಿ ಹೋಗಿದ್ದಾರೆ. ಇದನ್ನು ನಾವು ಆವಾಗಲೇ BBMPಗೆ ಇನ್ಫಾರ್ಮ್ ಮಾಡಿದ್ದೀವಿ. ಇದು ಬಿಲ್ಡಿಂಗು 2-3 ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾಯಿಲ್ಲ. ಇದರ ಓನರ್ ಪತ್ತೆ ಮಾಡಿ ಈ ಬಿಲ್ಡಿಂಗನ್ನು ಸೀಲ್ ಮಾಡಿ, ಇಲ್ಲ ಏನಾರ ಕನ್ಸ್ಟ್ರಕ್ಷನ್ ಬ್ಲಾಕೇಜ್ ಟೈಪ್ ಮಾಡಿ ಯಾರೂ ಒಳಗೆ ಹೋಗದೆ ಇರೋಂಗೆ ಸೀಲ್ ಮಾಡೋಕ್ಕೆ ರಿಕ್ವೆಸ್ಟ್ ಕೇಳಿದ್ದೀವಿ. ಇಲ್ಲಿ ತನಕ ಏನೂ ಆಗಿಲ್ಲ. ಇದರಿಂದ ತುಂಬ ಅನಾಹುತ ಆಗೋದು ಸಾಧ್ಯತೆಗಳಿದೆ. ಒಂದು ಲಿಫ್ಟ್ ಏರಿಯಾ ಇದೆ. ಲಿಫ್ಟ್ ಏರಿಯಾ ಓಪನ್ ಇದೆ. ಅದರಲ್ಲಿ ಫುಲ್ ನೀರು ತುಂಬಿದೆ. ಆವಾಗಲೇ ಒಂದು ಸತಿ HBR ಲೇಔಟ್ 2nd ಬ್ಲಾಕ್ನಲ್ಲಿ ಒಂದು ಮಗು ವಾಟರ್ ಸಂಪ್ ಒಳಗೆ ಬಿದ್ದು ಸತ್ತೋಗಿರೋ ಸ್ಥಿತಿನೂ ಆಗಿದೆ. ಸೊ ಇಂಥ ಇದು ಕೇರ್ಲೆಸ್ನೆಸ್ನ ನಾವು ಟ್ಯಾಕಲ್ ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು BBMP ಅಥವಾ GBA, ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಏನಿದೆ, ಈ ಬಿಲ್ಡಿಂಗನ್ನು ಸೀಸ್ ಮಾಡಿ ಕ್ಲೋಸ್ ಮಾಡಬೇಕು ಅಂತ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.